ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಈಸಿಯಾಗಿ ಮನೆಯಲ್ಲೇ ಇರೋ ವಸ್ತುಗಳನ್ನ ಉಪಯೋಗಿಸಿ ಪನ್ನೀರ್ ಟಿಕ್ಕಾ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಇಲ್ಲಿ 200 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ. ಮತ್ತು ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿರುವಂಥ ಕ್ಯಾಪ್ಸಿಕಮ್ ಮತ್ತು ಆನಿಯನು. ನೆಕ್ಸ್ಟು 1/4 ಲೀಟ್ರ್ ಮೊಸರು ಇದೆ ಇಲ್ಲಿ. ನೆಕ್ಸ್ಟು ಪೆಪ್ಪರ್ನ ಕ್ರಷ್ ಮಾಡ್ಕೊಂಡಿರೋವಂಥದ್ದು, ಕಸೂರಿ ಮೇಥಿ 1 ಟೇಬಲ್ ಸ್ಪೂನು ಮತ್ತು 2 ಸ್ಪೂನು ಕಡಲೆ ಹಿಟ್ಟು. ನೆಕ್ಸ್ಟು ಕೊರಿಯಾಂಡರ್ ಪೌಡರ್, ಚಿಲ್ಲಿ ಪೌಡರ್, ಜೀರಿಗೆ ಪುಡಿ, ಅರಿಶಿನ ಪುಡಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ತಗೊಂಡು ಈಗ ಒಂದು ಬೌಲ್ಗೆ ಮೊಸರನ್ನ ಹಾಕೋತಾ ಇದ್ದೀನಿ. ಹಾಗೆ ಉಳಿದಿರೋ ಸ್ಪೈಸಸ್ನೆಲ್ಲ ಆ್ಯಡ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇದು ನಾನು ಗೋಬಿ ಸ್ಟಿಕ್ಕಲ್ಲಿ ಮಾಡ್ತಾಯಿಲ್ಲ, ಮಾಮೂಲಿ ಮನೆಯಲ್ಲಿರೋಂಥ ಪೊರ್ಕೆ ಕಡ್ಡಿಯಿಂದನೇ ಮಾಡ್ತಾಯಿದ್ದೀನಿ. ಯಾಕಂದರೆ ಮನೆಯಲ್ಲಿರೋ ವಸ್ತುಗಳನ್ನೇ ಬಳಸಿ ಅಂತ ಹೇಳಿರೋದ್ರಿಂದ ನಾನು ಹೊಸ ಪೊರ್ಕೆ ಕಡ್ಡಿಗಳನ್ನ ನೀಟಾಗಿ ತೊಳೆದು ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಅದು ಬೇಡ ಅನ್ಸಿದ್ರೆ ಬೇಕಿದ್ದರೆ ಟಿಕ್ಕಾ ಮಾಡೋಕ್ಕೇ ಸ್ಟಿಕ್ ಸಿಗುತ್ತೆ, ಅದರಿಂದ ಮಾಡ್ಕೋಬೋದು. ನಾನು ಅದು ಎಲ್ಲರ ಮನೆಯಲ್ಲೂ ಇರೋಲ್ಲ ಅನ್ನೋ ಕಾರಣಕ್ಕೆ ಈ ಟ್ರಿಕ್ನ ಯೂಸ್ ಮಾಡಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲ ಸ್ಪೈಸಸ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇದನ್ನು ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು ಫ್ರೆಂಡ್ಸ್. ಫ್ರಿಡ್ಜಲ್ಲಿ ಇಟ್ಟರೆ ತುಂಬಾ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ. ಫ್ರಿಡ್ಜ್ ಇಲ್ಲ ಅಂದರೂ ಪರವಾಗಿಲ್ಲ, ಈಚೆನೂ ಇಡ್ಬೋದು. ಲಾಸ್ಟಲ್ಲಿ ಇನ್ನೊಂದು ಹೇಳೋದು ಮರೆತೆ, ನಿಂಬೆ ರಸನೂ ಹಾಕಬೇಕು. ನೋಡ್ಬೋದು, ಈಗ ಎಲ್ಲನೂ ಒಂದೊಂದು ಸ್ಪೈಸಾಗಿ ಹಾಕ್ಕೊಂಡು ನಿಂಬೆ ರಸನೂ ಹಾಕ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಮನೇಲಿ ಚಿಕ್ಕ ಮಕ್ಳಿಗೆ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ನೆಕ್ಸ್ಟು ಪನ್ನೀರು ಮತ್ತು ಕ್ಯಾಪ್ಸಿಕಮ್ಮು, ಈರುಳ್ಳಿ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡಿಕೊಂಡು ಅರ್ಧ ಗಂಟೆ ಅಥವಾ 1 ಅವರ್ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ಇದು ಜಾಸ್ತಿ ಹೊತ್ತು ನೆನೆದಷ್ಟು ತುಂಬಾ ಚೆನ್ನಾಗಿರುತ್ತೆ. ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಬಿಟ್ಟರೆ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ಈಗ ಮತ್ತೆ ಕೊರೋನಾ ವಾಪಸ್ ಮರುಕಳಿಸ್ತಾ ಇದೆ. ಹಾಗಾಗಿ ಮನೇಲೇ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಅಂತೇಳಿ ನಾನು ಮನೇಲೇ ನನ್ನ ಮಕ್ಳಿಗೆ ಮಾಡಿಕೊಡ್ತಾಯಿದ್ದೀನಿ. ನಾವು ಪನ್ನೀರ್ ಯಾವತ್ತೂ ಹೊರಗಡೆಯಿಂದ ತಂದು ತಿಂದಿಲ್ಲ ಆ್ಯಕ್ಚುಲಾಗಿ, ಮನೆಯಲ್ಲೇ ಮಾಡಿರೋವಂಥದ್ದು ಇದು. ಇಲ್ಲಿ ನೋಡ್ಬೋದು, ನಾನು ನೀಟಾಗಿ ತೊಳ್ಕೊಂಡಿದ್ದೀನಿ ಇದನ್ನು, ಪೊರ್ಕೆ ಕಡ್ಡಿನ. ನಿಮಗೆ ಪೊರ್ಕೆ ಕಡ್ಡಿ ಬೇಡ ಅನಿಸಿದ್ರೆ ನೀವು ಮಾಮೂಲಿ ಗೋಬಿ ಸ್ಟಿಕ್ನೇ ಯೂಸ್ ಮಾಡ್ಕೋಬೋದು. ಇದೇ ರೀತಿ ಎಲ್ಲನೂ ಕಡ್ಡಿಗೆ ಚುಚ್ಕೊಂಡು ತವಾದ ಮೇಲೆ ಬೇಯಿಸಬೇಕಾಗುತ್ತೆ. ಈ ಓವೆನ್ನು, ಗ್ರಿಲ್ ಪ್ಯಾನು ಏನೇ ಇಲ್ಲದೆ ಇದ್ದರೂ ಕೂಡ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ಈಗ ಎಲ್ಲನೂ ನಾನು ಈ ಥರ ಕಡ್ಡಿಗೆ ಚುಚ್ಕೊಂಡಿದ್ದೀನಿ. ನೆಕ್ಸ್ಟು ಒಲೆ ಮೇಲೆ ತವ ಇಟ್ಕೊಳ್ಳೋಣ. ತವಾನ ಚೆನ್ನಾಗಿ ಕಾಯಿಸಿ ಅದಕ್ಕೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ನಾವು ಕಡ್ಡಿಗೆ ಚುಚ್ಕೊಂಡಿರುವಂಥ ಇದನ್ನೆಲ್ಲ ಇಟ್ಟು ಬೇಯಿಸಿದ್ರೆ ಪನ್ನೀರ್ ಟಿಕ್ಕಾ ರೆಡಿ ಫ್ರೆಂಡ್ಸ್. ಇದಲ್ಲದೆ ನಿಮಗೆ ಯಾವ ಥರ ರೆಸಿಪಿ ಇಷ್ಟ ಆಗುತ್ತೆ ಮತ್ತು ನಿಮ್ಗೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿದ್ರೆ ನಾನು ಅದೇ ಥರ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್.
ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಯಾವ ಅಡುಗೆ ಬೇಕು ಅಂತ. ನಾನು ನೆಕ್ಸ್ಟು ಅದೇ ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಫಸ್ಟ್ ಟೈಮ್ ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ಮೊದಲೇ ನನ್ನ ವಿಡಿಯೋನ ನೋಡ್ಬೋದಾಗಿರುತ್ತೆ ಫ್ರೆಂಡ್ಸ್. ಈಗ ನೋಡ್ಬೋದು, ಈ ಥರ ಮಾಡಿಕೊಂಡು ಬೇಕಿದ್ದರೆ ಒಲೆ ಮೇಲೆ ಸುಟ್ಕೋಬೋದು. ರೆಡಿ ಆಗಿದೆ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.